ಎಲೆಕ್ಟ್ರಾಲ್ ಬಾಂಡ್ಸ್ ಏನಿದು? ಎಲೆಕ್ಟ್ರಾಲ್ ಬಾಂಡ್ಸು ನ್ಯೂಸ್ಗಳಲ್ಲಿ, ಪೇಪರ್ಗಳಲ್ಲಿ ಆ ಕಂಪ್ನಿಗೆ ಇಷ್ಟು ಸಾವಿರ ಕೋಟಿ ಫಂಡ್ ಕೊಡ್ತು, ಈ ಕಂಪ್ನಿಗೆ ಇಷ್ಟು ಸಾವಿರ ಕೋಟಿ ಫಂಡ್ ಕೊಡ್ತು ಅಂತ ಹೇಳ್ತಾ ಇದಾರಲ್ಲ, ಅದು ಈ MP ಎಲೆಕ್ಷನ್ ಇಷ್ಟೊಂದು ಹೈಲೈಟೆಡ್ ಆಗಿ ತೋರಿಸ್ತಾ ಇದಾರಲ್ಲ. ಇದಕ್ಕೆಲ್ಲ ನಾನು ಇವತ್ತು ಕ್ಲಾರಿಟಿ ಕೊಡ್ತೀನಿ. ನನ್ನ ಫಾಲೋ ಮಾಡಿ, ಈ ರೀಲ್ ನಾಲ್ಕೊನೆವರೆಗೂ ನೋಡಿ. ಎಲೆಕ್ಟ್ರಾಲ್ ಬಾಂಡ್ ಒಂದು ಡೊನೇಷನ್ ಬಾಂಡು. ಇದನ್ನು 2017 ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ ಅರುಣ್ ಜೇಟ್ಲಿ ಅವರು ಸ್ಟಾರ್ಟ್ ಮಾಡಿದ್ರು ಬ್ಲ್ಯಾಕ್ ಮನಿ ಆಚೆ ತೆಗೆಯೋಕ್ಕೋಸ್ಕರ. 2017ಗೂ ಮುಂಚೆ ಯಾರು ಬೇಕಾದರೂ ಎಷ್ಟು ಕ್ಯಾಶ್ನಾದರೂ ಯಾವ ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಆದರೂ ಕೊಡ್ಬೋದಾಯಿತು. ಇದರಿಂದ ಗೌರ್ಮೆಂಟ್ಗೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಪಾಲಿಸಿ ತೊಗೊಂಬಂದರು. ಇದರಿಂದ 2,000 ಕ್ಯಾಶ್ ಮೇಲೆ ನೀವು ಎಲ್ಲೂ ಡೊನೇಷನ್ನ ಪಾರ್ಟಿಗಳಿಗೆ ಕೊಡೋಕ್ಕಾಗಲ್ಲ. SBI ಬ್ಯಾಂಕ್ಗಳಲ್ಲಿ ನೀವು ಎಷ್ಟು ಕ್ಯಾಶ್ನ ಬೇಕಾದರೂ ಕೊಟ್ಟು 10,000, 1 ಲಕ್ಷ, 10 ಲಕ್ಷ ಅಂತ ಬಾಂಡ್ಗಳನ್ನ ಬದಲಾಗಿ ಕೊಡ್ತಾರೆ. ಇದನ್ನು ನೀವು ಯಾವ ಪೊಲಿಟಿಕಲ್ ಪಾರ್ಟಿಗೆ ಬೇಕಾದರೂ ನೀವು ಡೊನೇಷನ್ ಆಗಿ ಕೊಡ್ಬೋದು. ಅವ್ರು ಇದನ್ನು 15 ದಿವಸ ಒಳಗಡೆ ಕ್ಲೈಮ್ ಮಾಡ್ಕೋಬೋದು. ಆ್ಯಂಡ್ ಈ ಡೊನೇಷನ್ಗಳಿಗೆ ಲಿಮಿಟೇ ಇಲ್ಲ. ನೀವು ಎಷ್ಟು ಸಾವಿರ ಕೋಟಿ ಬೇಕಾದರೂ ಫಂಡ್ನ ಡೊನೇಷನ್ ಆಗಿ ಕೊಡ್ಬೋದು. ಮತ್ತು ಈ ಸಲ ಯಾರ್ಯಾರಿಗೆ ಎಷ್ಟೆಷ್ಟು ಫಂಡ್ನ ಯಾವ ಪಾರ್ಟಿಗೆ ಕೊಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಕ್ಯಾಪ್ಷನ್ ಮೆನ್ಷನ್ ಮಾಡಿದ್ದೀನಿ. ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತು